ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆನಿಫಿಟ್ಸ್ ಆಫ್ ಬೇರ್ ಫುಟ್ ವಾಕಿಂಗ್ ಅನ್ನೋದನ್ನ ನೋಡೋಣ. ಬೇರ್ ಫುಟ್ ವಾಕಿಂಗ್ ಅಂದ್ರೆ ಏನು ಅಂದ್ರೆ ಬರಿಗಾಲಲ್ಲಿ ನೀವು ನಡೆಯೋದು. ಇದರಿಂದ ಏನಾದ್ರೂ ಬೆನಿಫಿಟ್ ಇದೆಯಾ ಅಂತ ನೋಡೋಣ. ಮೊದಲನೇದಾಗಿ ನಾವು ಎಷ್ಟು ನೇಚರಿಗೆ ಹತ್ರ ಇರ್ತೀವೋ ಅಷ್ಟು ನಮ್ಮ ಹೆಲ್ತ್ ಒಳ್ಳೇದಾಗಿರುತ್ತೆ. ನೀವು ಇದನ್ನ ಸಾಧಾರಣವಾಗಿ ಕೇಳಿರ್ಬೋದು. ಸುಮಾರು ಜನ ಮೊದಲನೇ ಕಾಲದಲ್ಲಿ ನೀವು ನೋಡಿರ್ಬೋದು, ಅವರು ನದಿಗೆ ಹೋಗ್ತಿದ್ರು ಅಥವಾ ಬೀಚ್ ಸಮುದ್ರ ತಟದಲ್ಲಿ ವಾಕಿಂಗ್ ಮಾಡ್ತಾ ಇದ್ರು, ಅಥವಾ ಅವರು ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಅವರು ಚಪ್ಪಲಿ ಹಾಕ್ತಿರ್ಲಿಲ್ಲ, ಅವರು ಮಣ್ಣಿನಲ್ಲಿ ಅಷ್ಟು ಕಾಂಟ್ಯಾಕ್ಟ್ ಇರ್ತಿದ್ರು. ಸೊ ಅವರ ಹೆಲ್ತ್ ಹೇಗಿತ್ತು? ತುಂಬಾ ಸ್ಟ್ರಾಂಗ್ ಆಗಿ ಇರ್ತಿದ್ರು, ತುಂಬಾ ನೇಚರ್ ಜೊತೆ ಕನೆಕ್ಟೆಡ್ ಆಗಿ ಇರ್ತಿದ್ರು. ಅವರ ಹೆಲ್ತ್ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಬೆನಿಫಿಟ್ ಇದೆ ಬೇರ್ ಫುಟ್ ವಾಕಿಂಗ್ ಅಂತ ಹೇಳ್ತೀನಿ. ನೀವೇನ್ ಮಾಡ್ಬೋದು, ಸಿಂಪಲ್ ಆಗಿ ನಾನ್ ಹೇಳೋದಿಲ್ಲ ಇಡೀ ದಿನ ನೀವು ಬೇರ್ ಫುಟ್ ವಾಕಿಂಗ್ ಮಾಡಿ ಅಂತ. ಯಾಕಂದ್ರೆ ಇದರಿಂದ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಗೆ ಏನಾದ್ರೂ ಮುಳ್ಳು ಕಲ್ಲು ಏನಾದ್ರು ಚುಚ್ಚಿದ್ರೆ, ಗಾಯ ಆದ್ರೆ ಅದು ಮಾಯ ಆಗಲ್ಲ, ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ರಿಸ್ಕ್ ಗಳು ಕೂಡ ತುಂಬಾ ಇದೆ. ಬೇರ್ ಫುಟ್ ವಾಕಿಂಗ್ ಅಂದಾಗ ಹೇಗ್ ಮಾಡ್ಬೇಕು ಅಂತ ನೀವು ನೋಡ್ಬೇಕು. ಮೊದಲನೇದಾಗಿ ಬೇರ್ ಫುಟ್ ವಾಕಿಂಗ್ ನೀವು ಎಲ್ಲಿ ಮಾಡ್ಬೇಕು? ಗ್ರಾಸ್ ಇರುತ್ತಲ್ವಾ, ಹುಲ್ಲಿನ ಮೇಲೆ ಮಾಡಿದ್ರೆ ಒಳ್ಳೇದು. ಹುಲ್ಲಿನ ಮೇಲೆ ಅಂದ್ರೆ ಗಾರ್ಡನ್ ಹುಲ್ಲು ಬೆಟರ್. ನೀವು ತೋಟದಲ್ಲೆಲ್ಲ ಮಾಡಿದ್ರೆ ಡೆಫಿನೆಟ್ ಆಗಿ ಮುಳ್ಳು ಚುಚ್ಚೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕೇರ್ಫುಲ್ ಆಗಿರ್ಬೇಕು. ಸೊ ಗಾರ್ಡನ್ ಅಲ್ಲಿ ಗ್ರಾಸ್ ಮೇಲೆ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್. ಯಾಕೆ ಅಂತ ಹೇಳಿದ್ರೆ, ಬೆಳಗಿನ ಜಾವದಲ್ಲಿ ಸ್ಪೆಷಲಿ ನೀವು ಬೇರ್ ಫುಟ್ ವಾಕಿಂಗ್ ಮಾಡಿದಾಗ ಈ ಗ್ರಾಸ್ ಅಲ್ಲಿ ನ್ಯಾಚುರಲ್ ಆಗಿ ನಾವು ಡ್ಯೂ ಡ್ರಾಪ್ಸ್ ಅಂತ ಹೇಳ್ತೀವಿ, ಮಂಜು ಅದಿದ್ದಾಗ ಅದು ನಿಮ್ಮ ಫುಟ್ಗೆ ಏನ್ ಮಾಡುತ್ತೆ, ಮಾಯಿಶ್ಚರ್ ನ ಕೊಡುತ್ತೆ. ನಿಮ್ಗೆ ಈ ತರ ಮಾಡೋದ್ರಿಂದ ಕಾಮನ್ ಆಗಿ ಈ ವಾಟ್ಸ್ ಅಂತ ಹೇಳ್ತೀವಿ, ಕಾನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಾಲಲ್ಲಿ ನಿಮ್ಮ ಚರ್ಮ ದಪ್ಪ ಆಗಿರುತ್ತೆ, ಅದು ನೋವು ಕೊಡ್ತಾ ಇರುತ್ತೆ, ಇದೆಲ್ಲ ಆಗೋದಿಲ್ಲ. ಈ ಮಾಯಿಶ್ಚರ್ ಏನಿದೆ ಅಲ್ಲ, ಈ ಬೆಳಗಿನ ಮಂಜಲ್ಲಿ, ಆ ಹುಲ್ಲಿನ ಮೇಲೆ ಇರುವಂತ ಮಂಜಲ್ಲಿ, ಸೊ ಅದ್ರ ಮೇಲೆ ವಾಕಿಂಗ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್. ಇನ್ನೊಂದು ಏನಂತ ಹೇಳಿದ್ರೆ, ಬೇರ್ ಫುಟ್ ವಾಕಿಂಗ್ ನೀವು ವಾಕಿಂಗ್ ಟ್ರ್ಯಾಕ್ ಮಾಡಿರ್ತಾರೆ, ಸ್ಪೆಷಲೈಸ್ಡ್ ಕಲ್ಲುಗಳಿರುತ್ತೆ, ನೀವು ನೋಡಿರ್ಬೋದು, ವಾಕಿಂಗ್ ಟ್ರ್ಯಾಕ್ ಅಂತ ಮಾಡಿರ್ತಾರೆ. ಸೊ ಈ ತರ ಕಲ್ಲು ಅಂದ್ರೆ ಈವನ್ ಸರ್ಫೇಸ್ ಮೇಲೆ ನೀವು ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಈ ಕಲ್ಲುಗಳಲ್ಲಿ ಕೂಡ ಇದು ನ್ಯಾಚುರಲ್ ಆಗಿ ಆಕ್ಯುಪ್ರೆಷರ್ ತರ ವರ್ಕ್ ಮಾಡುತ್ತೆ. ಆಕ್ಯುಪ್ರೆಷರ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಚಪ್ಪಲ್ ಹಾಕೋತೀವಿ, ಆಕ್ಯುಪ್ರೆಷರ್ ಚಪ್ಪಲ್, ಅದರಲ್ಲಿ ಪಾಯಿಂಟ್ಸ್ ಇರುತ್ತೆ, ಅದು ನಮ್ಮ ಫೀಟ್ ಗೆ ಪ್ರೆಷರ್ ಕೊಡ್ತಾ ಇರುತ್ತೆ. ಸೊ ಅದ್ರ ಬದಲು ನೀವು ನ್ಯಾಚುರಲ್ ಆಗಿ ಬೇರ್ ಫುಟ್ ವಾಕಿಂಗ್ ಪ್ರತಿದಿನ ಬೆಳಗ್ಗೆ ಒಂದು 10-15 ನಿಮಿಷ ಮಾಡಿದ್ರೆ ನಿಮ್ಗೆ ಆಕ್ಯುಪ್ರೆಷರ್ ಎಫೆಕ್ಟ್ ಕೂಡ ಸಿಗುತ್ತೆ. ಸೊ ಇದೆಲ್ಲ ಅಲ್ಲದೆ ಕೂಡ ನಮ್ಮ ಅರ್ತ್ಗೆ ಒಂದು ದೊಡ್ಡ ಮ್ಯಾಗ್ನೆಟ್, ನಮ್ಮ ಅರ್ತ್ ಏನಿದೆ ಅಲ್ಲ, ಅದಕ್ಕೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟ್ ಥೆರಪಿ ಅಂತ ಕೇಳಿರ್ಬಹುದು ನೀವು, ಮ್ಯಾಗ್ನೆಟಿಕ್ ಚಪ್ಪಲ್ ಹಾಕೊಳ್ಳುವಂಥದ್ದು. ಸೊ ಅದ್ರ ಬದಲು ಅರ್ತ್ ನ ಮ್ಯಾಗ್ನೆಟಿಕ್ ಪವರ್ ತುಂಬಾ ಜಾಸ್ತಿ ಇದೆ. ಗ್ರೌಂಡಿಂಗ್ ಅಂತ ಹೇಳ್ತೀವಿ ನಾವು ಈ ಥೆರಪಿ, ಇದನ್ನ ಒಂದು ಥೆರಪಿ ತರ ಕೂಡ ಯೂಸ್ ಮಾಡ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ, ಇದ್ರ ಮೇಲೆ ರಿಸರ್ಚ್ ಕೂಡ, ಸ್ಟಡೀಸ್ ಕೂಡ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅರ್ತ್ಗೆ ವೈರ್ ಕನೆಕ್ಟ್ ಮಾಡ್ಬಿಟ್ಟು ಅದರಿಂದ ಕರೆಂಟ್ ಬರುತ್ತಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿದ್ದಾರೆ. ಸೊ ನಮ್ಮ ಅರ್ತ್ಗೆ ತುಂಬಾ ಅಷ್ಟು ಪವರ್ಸ್ ಇದೆ. ಈ ಭೂಮಿ ಮೇಲೆ ನೀವು ನಡೆದಾಗ ಈ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅಲ್ಲ, ಆ ಮ್ಯಾಗ್ನೆಟ್ ತರ ವರ್ಕ್ ಆಗಿ ನಿಮ್ಮ ಬಾಡಿಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ರೀಚ್ ಆಗುತ್ತೆ. ಅದರಿಂದ ಕೂಡ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಆದಷ್ಟು ಪ್ರತಿದಿನ ಬೇರ್ ಫುಟ್ ವಾಕಿಂಗ್ ನ ಅಭ್ಯಾಸ ಮಾಡಿ. ಒಂದು 15-20 ನಿಮಿಷ ಕಾಲ ಆದ್ರೂ ಅಷ್ಟು ನಡೀರಿ. ಅವಾಗ ನಿಮ್ಗೆ ಫುಟ್ ಪ್ರಾಬ್ಲಮ್ಸ್ ಆಗೋದಿಲ್ಲ, ನಿಮ್ಗೆ ಏನಾದ್ರು ಡ್ರೈನೆಸ್ ಜಾಸ್ತಿ ಇದೆಲ್ಲ ಕೂಡ ಆಗೋದಿಲ್ಲ, ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಏನು ಗಮನ ಇಡಬೇಕು ಅಂತ ಹೇಳಿದ್ರೆ, ನೀವು ಏನಾದ್ರೂ ಮುಳ್ಳಿರುವ ಜಾಗ, ಕಲ್ಲುಗಳ ಮೇಲೆ ಅಥವಾ ಕ್ಲೀನ್ ಇಲ್ಲದೆ ಇರೋ ಕಡೆ ನಡೆದ್ರೆ ಅದು ನಿಮ್ಗೆ ಒಳ್ಳೇದಲ್ಲ. ಸೊ ಅದನ್ನ ನೀವು ಕೇರ್ಫುಲ್ ಆಗಿರ್ಬೇಕು. ನಿಮ್ಗೆ ಏನಾದ್ರೂ ಡಯಾಬಿಟೀಸ್ ಇದ್ರೆ, ನಿಮ್ಗೆ ಏನಾದ್ರೂ ನರಗಳ ಸಮಸ್ಯೆ ಇದ್ರೆ, ಕಾಲಲ್ಲಿ ಸೆನ್ಸೇಷನ್ ಕಡಿಮೆ ಇದೆ ಅಥವಾ ಶುಗರ್ ಜಾಸ್ತಿ ಇದೆ ಅಂದ್ರೆ ನೀವು ಬೇರ್ ಫುಟ್ ವಾಕಿಂಗ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಮುಳ್ಳು ಚುಚ್ಚಿದ್ರೆ, ಗಾಯ ಆದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಅದರಿಂದ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಇವ್ರು ಬಿಟ್ರೆ ಪ್ರತಿಯೊಬ್ರು ನೀವು ಬೇರ್ ಫುಟ್ ವಾಕಿಂಗ್ ನ ಮಾಡ್ಬೋದು. ಅದಲ್ಲದೆ ಮಡ್ ಥೆರಪಿ ಮಾಡ್ತೀವಿ ನಾವೆಲ್ಲ ಅಲ್ವಾ, ಮಡ್ನ ಹಚ್ಕೊಳ್ತೀವಿ. ಯಾಕಂದ್ರೆ ಮಡ್ಡಲ್ಲಿ ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ. ಮಡ್ಡಲ್ಲಿ ಅದರದೇ ತರ ಒಂದು ಬ್ಯಾಕ್ಟೀರಿಯಾಗಳಿರುತ್ತೆ. ಕೆಲವು ಜನ ಹೇಳ್ತಾರೆ, ಹಳ್ಳಿಯಲ್ಲೆಲ್ಲ ಮಣ್ಣಲ್ಲಿ ಆಟ ಆಡಿರೋ ಮಕ್ಳು ಇರ್ತಾರೆ, ಅವರು ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ ಕೇಳಿರ್ಬೋದು ನೀವು. ಇಮ್ಯುನಿಟಿ ಅವ್ರಿಗೆ ತುಂಬಾ ಹೈ ಇರುತ್ತೆ. ಯಾಕಂದ್ರೆ ಮಣ್ಣಲ್ಲಿ ಡಿಫ್ರೆಂಟ್ ತರ, ಬೇರೆ ಬೇರೆ ತರದ ಬ್ಯಾಕ್ಟೀರಿಯಾಗಳಿರುತ್ತೆ. ಅದು ನಮ್ಮ ದೇಹಕ್ಕೆ ಇಮ್ಯುನಿಟಿವನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಬೇರ್ ಫುಟ್ ವಾಕಿಂಗ್ ಇಂದ
ಆ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಪ್ರತಿದಿನ ನಿಮ್ಮ ರುಟೀನ್ ಅಲ್ಲಿ ಬೇರ್ ಫುಟ್ ವಾಕಿಂಗ್ ನ ಸ್ಟಾರ್ಟ್ ಮಾಡಿ, ನಿಮ್ಗೆ ಡೆಫಿನೆಟ್ ಆಗಿ ಚೇಂಜಸ್ ನ ನೀವು ನೋಡ್ತೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಭೇಟಿ ಆಗ್ತೀನಿ. ಧನ್ಯವಾದ.